ಮಗು, ನಾನು ಎಲ್ಲೋ ದೂರದಲ್ಲಿಲ್ಲ ಕಂದ. ನೀನು ಉಸಿರಾಡುವ ಪ್ರತಿಯೊಂದು ಕ್ಷಣದಲ್ಲೂ ನಾನು ಇದ್ದೇನೆ. ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಅರ್ಥವಾಗದ ಪರೀಕ್ಷೆಗಳು ಬರುತ್ತಿವೆ. ಅದು ನನಗೇ ಯಾಕೆ ಎನ್ನುವ ಪ್ರಶ್ನೆ ನೀನು ಕೇಳುವಾಗ ನನಗೆ ನಗು ಬರುತ್ತದೆ ಕಂದ. ಇದು ಶಿಕ್ಷೆಯಲ್ಲ, ನಿನ್ನನ್ನು ಬಲಿಷ್ಠನಾಗಿಸುವ ನನ್ನದೊಂದು ಶಿಕ್ಷಣವಾಗಿದೆ ಎಂದು ನಾನು ನಿನಗೆ ಹೇಳಲು ಪ್ರಯತ್ನಿಸುತ್ತೇನೆ. ಆ ಪರೀಕ್ಷೆಗಳು ನಿನ್ನ ಕರ್ಮದ ಒಂದು ಭಾಗವಾಗಿತ್ತು. ಅದನ್ನು ಕಳೆದುಕೊಳ್ಳಲು ನಾನು ನಿನಗೆ ದಾರಿ ತೋರಿಸಿರುವೆ ಎನ್ನುವುದನ್ನು ನಾನು ಅನೇಕ ರೀತಿಯ ಸೂಚನೆಗಳ ಮೂಲಕ ನಿನಗೆ ತಿಳಿಯಪಡಿಸುತ್ತಿದ್ದೇನೆ ಮಗು. ನಿನಗೆ ಯಾರಾದರೂ ನೋವು ಕೊಟ್ಟಾಗ, ನೀನು ಆ ದುಃಖದಿಂದ ಖಿನ್ನತೆಗೆ ಒಳಗಾಗಿ ಬಿದ್ದಾಗ, ನಿನ್ನ ಕಣ್ಣೀರು ನೆಲಕ್ಕೆ ಬೀಳುವ ಮೊದಲೇ ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸುವ ಮೂಲಕ ನಿನ್ನನ್ನು ಮತ್ತೆ ಭರವಸೆಯಿಂದ ಎದ್ದು ನಿಲ್ಲುವ ಹಾಗೆ ಮಾಡುತ್ತಿದ್ದೇನೆ ಮಗು. ನೀನು ಯಾರು ನೋಡದ ಸ್ಥಳದಲ್ಲಿ ಹೋರಾಡುತ್ತಿದ್ದೀಯ. ಆ ಹೋರಾಟವನ್ನು ನಾನು ನೋಡುತ್ತಿದ್ದೇನೆ. ನೀನು ಮೌನವಾಗಿ ಪ್ರಾರ್ಥಿಸುತ್ತಿದ್ದೀಯ. ಆ ಪ್ರಾರ್ಥನೆ ನನ್ನ ಹೃದಯಕ್ಕೆ ತಲುಪುತ್ತಿದೆ ಕಂದ. ನನ್ನ ಮೇಲೆ ನಂಬಿಕೆ ಇಡು. ಸಮಯ ತಡವಾಗಿರಬಹುದು, ಆದರೆ ನಾನು ಕೊಡುವುದು ಎಂದಿಗೂ ತಪ್ಪಾಗಿರುವುದಿಲ್ಲ ಮಗು. ನಿನ್ನ ಜೀವನದ ಗೊಂದಲಗಳು ನಿಧಾನವಾಗಿ ಕಳೆಯುತ್ತಿವೆ ಕಂದ. ನೀನು ಕಾಯುತ್ತಿರುವ ದಾರಿ ನಿನಗೆ ತಾನೇ ಸ್ಪಷ್ಟವಾಗಿ ತಿಳಿಯುತ್ತದೆ. ಒಂದು ದಿನ ಅತ್ಯಂತ ದುಃಖದಿಂದ ನನ್ನ ಬಳಿ ಬಂದ ನನ್ನ ಶಿಷ್ಯ ವಿನಮ್ರವಾಗಿ, ಬಾಬಾ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲ, ನೆಮ್ಮದಿ ಕಾಣುತ್ತಿಲ್ಲ, ನನ್ನ ಶಕ್ತಿ ಇಲ್ಲವೆನ್ನಿಸುತ್ತಿದೆ ಬಾಬಾ ಎಂದು ಕೇಳಿದಾಗ ಬಾಬಾ ಮೃದುವಾಗಿ ನಗುತ್ತಾ ಅವನ ಕೈಗೆ ಒಂದು ಪುಟ್ಟ ದೀಪವನ್ನು ಕೊಟ್ಟಿದ್ದರು. ಇದನ್ನು ಹಿಡಿದು ರಾತ್ರಿ ಕತ್ತಲಿನಲ್ಲಿ ನೀನು ನಡೆಯಬೇಕು. ಶಿಷ್ಯನು ಹೆದರಿ ಹೇಳಿದನು, ಬಾಬಾ, ಈ ಸಣ್ಣ ದೀಪದಿಂದ ನನಗೆ ಮುಂದೆ ದಾರಿ ಕಾಣಿಸುತ್ತದೆ. ಈ ಚಿಕ್ಕ ದೀಪದ ಬೆಳಕು ನನ್ನೆದುರಿಗಿರುವ ದಾರಿಯನ್ನು ಬೆಳಗುವುದಿಲ್ಲ ಬಾಬಾ. ಬಾಬಾ ಅದಕ್ಕೆ ಹೇಳುತ್ತಾರೆ, ಮಗು, ನಿನಗೆ ಇಡೀ ದಾರಿ ಕಾಣಬೇಕಿಲ್ಲ ಕಂದ. ನಿನಗೆ ಮುಂದಿನ ಒಂದು ಹೆಜ್ಜೆ ಮಾತ್ರ ಸ್ಪಷ್ಟವಾಗಬೇಕು ತಾನೇ. ಶಿಷ್ಯನು ನಿಧಾನವಾಗಿ ನಡೆಯಲು ಆರಂಭಿಸಿದ. ಪ್ರತಿ ಹೆಜ್ಜೆ ಇಟ್ಟಾಗ ದೀಪವು ಮುಂದೆ ಮತ್ತೊಂದು ಹೆಜ್ಜೆಯನ್ನು ತೋರಿಸುತ್ತಿತ್ತು. ಹೀಗೆ ನಡೆದು ಅವನು ಗಮ್ಯಸ್ಥಾನವನ್ನು ತಲುಪಿದ, ಅಂದರೆ ತನ್ನ ಗುರಿಯನ್ನು ತಲುಪಿದ. ಮರುದಿನ ಅವನು ಸಂತೋಷದಿಂದ ಬಾಬಾರವರ ಬಳಿ ಬಂದು ಕೇಳುತ್ತಾನೆ, ಬಾಬಾ, ನಾನು ಅರ್ಥ ಮಾಡಿಕೊಂಡೆ. ಜೀವನದಲ್ಲೂ ಹೀಗೇನಾ? ಬಾಬಾ ಕರುಣೆಯಿಂದ ಹೇಳಿದರು, ಹೌದು. ನೀನು ನಿನ್ನ ಜೀವನದ ಇಡೀ ಭವಿಷ್ಯವನ್ನು ಒಂದೇ ಸಾರಿ ತಿಳಿಯಬೇಕೆಂದು ಯೋಚಿಸುತ್ತಿದ್ದೀಯ. ಆದರೆ ದೇವರು ನಿನಗೆ ಮುಂದಿನ ಹೆಜ್ಜೆ ಮಾತ್ರ ತೋರಿಸುತ್ತಾನೆ. ಅಲ್ಲಿಗೆ ಅರ್ಥ ಮಾಡಿಕೋ ಕಂದ. ಇವತ್ತಿನ ದಿನದ ನಿನ್ನ ಕರ್ಮದ ಉದ್ದೇಶ ಶುದ್ಧವಾಗಿದ್ದರೆ ಅದು ನಾಳೆಯ ನಿನ್ನ ಪರಿವರ್ತನೆಯಾಗುತ್ತದೆ. ಇದೇ ಪರಿವರ್ತನೆ ನಿನ್ನ ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ ಕಂದ. ಹಾಗಾಗಿ ಇಂದಿನ, ಅಂದರೆ ವರ್ತಮಾನದ ಕರ್ಮದ ಮೇಲೆ ನಿಗಾವಹಿಸು. ಸಣ್ಣ ಸಣ್ಣ ನಿನ್ನ ದೃಢ ವಿಶ್ವಾಸದ ನಂಬಿಕೆಯ ಹೆಜ್ಜೆಗಳು ಕೂಡ ದೊಡ್ಡ ಗಮ್ಯವನ್ನು, ನಿನ್ನ ಗುರಿಯ ಸ್ಥಾನವನ್ನು ತಲುಪಿಸುತ್ತವೆ ಕಂದ. ಹಾಗಾಗಿ ಸಣ್ಣ ಹೆಜ್ಜೆಗಳು ಎಂದು ಅವುಗಳನ್ನು ತಿರಸ್ಕರಿಸಬೇಡ. ಸಣ್ಣ ಬೆಳಕೆಂದು ಅವುಗಳನ್ನು ಕಡೆಗಣಿಸಬೇಡ. ನೊಂದಿರುವ ನಿನಗೆ ಆ ಸಣ್ಣ ಒಂದು ಭರವಸೆ ನಿನ್ನ ನಾಳೆಯ ದಿನವನ್ನು ರೂಪಿಸಿಕೊಡುತ್ತದೆ ಎಂಬುದನ್ನು ಮರೆಯಬೇಡ. ಹಾಗಾಗಿ ನಾಳೆ ನಿನಗೆ ಬದುಕಲಿಕ್ಕೆ ಯಾರು ಭರವಸೆಯ ತುಂಬುತ್ತಾರೋ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಿನ್ನ ದಿನದ ಆರಂಭವನ್ನು ಮಾಡು. ಈ ಬ್ರಹ್ಮಾಂಡದಲ್ಲಡಗಿರುವ ಗುರುವಿನ ಅರಿವಿನ ಶಕ್ತಿ ನಿನಗೆ ಸಹಾಯ ಮಾಡುತ್ತದೆ, ಮಾರ್ಗದರ್ಶನ ಮಾಡುತ್ತದೆ, ನೆರಳಿನಂತೆ ಕಾಪಾಡುತ್ತದೆ ಕಂದ. ಸಾಯಿ ಎನ್ನುವ ನಿನ್ನ ನಂಬಿಕೆಯ ಕೂಗಿಗೆ ನಾನು ಪ್ರತಿಸ್ಪಂದಿಸುತ್ತೇನೆ. ನೀನು ಎಲ್ಲೇ ಇರು, ಹೇಗೆ ಇರು, ನಿನ್ನ ಸಹಾಯಕ್ಕಾಗಿ ನಾನು ಧಾವಿಸಿ ಬರುತ್ತೇನೆ ಕಂದ. ಇದು ನನ್ನ ವಚನವಾಗಿದೆ ಮಗು. ನಿನ್ನ ಕೆಲವು ಸಂಬಂಧಗಳು ಈಗ ಗೊಂದಲದಲ್ಲಿದ್ದರೂ ನಾನು ಅವುಗಳನ್ನು ಸರಿಯಾದ ದಾರಿಗೆ ತರುತ್ತೇನೆ. ನೀನು ಕಳವಳ ಪಡುವ ಅಗತ್ಯವಿಲ್ಲ. ನಿನ್ನ ಮಕ್ಕಳ ಜೀವನದ ಭಾರವನ್ನು ನೀನು ಒಬ್ಬನೇ ಹೊತ್ತುಕೊಳ್ಳಬೇಕಾಗಿಲ್ಲ. ಆ ಹೊಣೆ ನನ್ನದೂ ಕೂಡ ಆಗಿದೆ. ನನ್ನಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಅವರನ್ನು ನನ್ನ ಪಾದಗಳಲ್ಲಿ ಶರಣಾಗಿಸಿರುವೆ. ಅವರ ಭವಿಷ್ಯ ನನ್ನ ಕೃಪೆಯಲ್ಲಿ ಸುರಕ್ಷಿತವಾಗಿದೆ ಕಂದ. ನಂಬಿಕೆ ಇಡು, ಭಯವನ್ನು ಬಿಡು, ಸಂಶಯವನ್ನು ದೂರ ತಳ್ಳು, ದೃಢವಾದ ವಿಶ್ವಾಸವನ್ನು ಹಿಡಿದುಕೊಂಡು ಮುಂದೆ ಸಾಗು. ನನ್ನ ಕೃಪೆ ಬೆಳಕಾಗಿ ನಿನಗೆ ಮಾರ್ಗದರ್ಶನ ನೀಡುತ್ತದೆ ಕಂದ. ಶಿರಡಿಯ ಆ ಮಣ್ಣಿನಲ್ಲಿ ಅವರು ಸಾಮಾನ್ಯ ಫಕೀರನಂತೆ ಕಾಣುತ್ತಿದ್ದರು. ಅವರೊಳಗೆ ಅನಂತ ದೈವಶಕ್ತಿ ಇತ್ತು. ಅವರ ಸ್ವಭಾವ ತುಂಬ ಸರಳ. ದಯೆ, ಸಹನೆ, ಸಮಾನತೆ, ಧನಿಕ ಹಾಗೆ ಬಡವರು, ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರನ್ನ ಒಂದೇ ಕಣ್ಣುಗಳಿಂದ ಆಶೀರ್ವದಿಸುತ್ತಿದ್ದರು. ಅನೇಕ ಭಕ್ತರು ತಮ್ಮ ಕಾಯಿಲೆಗಳೊಂದಿಗೆ ಬಂದು ಅಳುತ್ತಿದ್ದರು. ಬಾಬಾರವರಲ್ಲಿ ಶರಣಾಗುತ್ತಿದ್ದರು. ಬಾಬಾ ಅವರ ನೋವನ್ನು ಕೇವಲ ಮಾತಿನಿಂದ ಅಲ್ಲ, ತಮ್ಮ ದಿವ್ಯ ಶಕ್ತಿಯಿಂದ ಹೀರಿಕೊಂಡು ಅವರಿಗೆ ಆರೈಕೆ ನೀಡುತ್ತಿದ್ದರು.
ಬಾಬಾ ತನ್ನ ಭಕ್ತರಿಗೆ ನೇರವಾಗಿ ಉಪದೇಶ ಕೊಡಲಿಲ್ಲ. ಜೀವನದ ಸಣ್ಣ ಘಟನೆಗಳ ಮೂಲಕ ಪಾಠ ಕಲಿಸಿದರು. ಅಹಂಕಾರ ಇರುವವರಿಗೆ ವಿನಯ ಕಲಿಸಿದರು. ಭಯ ಪಡುವವರಿಗೆ ಧೈರ್ಯ ತುಂಬಿದರು. ನಂಬಿಕೆ ಕಳೆದುಕೊಂಡವರಿಗೆ ಶ್ರದ್ಧಾ ಮತ್ತು ಸಬೂರಿ ಎಂಬ 2 ಮಾತುಗಳಲ್ಲಿ ಜೀವನದ ಮಂತ್ರ ನೀಡಿದರು. ಬಾಬಾ ಹೇಳುತ್ತಿದ್ದಾರೆ, ದಯೆಯಿಂದ ಇರಬೇಕು, ನಂಬಿಕೆಯಿಂದ ಬದುಕಬೇಕು, ಸಹನೆಯಿಂದ ಕಾಯಬೇಕು. ನೀನು ಒಬ್ಬನೇ ಅಲ್ಲ, ನಿನ್ನ ನೋವು ನನ್ನದು, ನಿನ್ನ ಸಂತೋಷ ನನ್ನ ಆಶೀರ್ವಾದವಾಗಿದೆ, ನಂಬಿಕೆ ಇಡು ಎಂದು ಬಾಬಾ ಇಂದಿಗೂ ನಂಬಿಕೆ ಕಳೆದುಕೊಂಡ ತನ್ನ ಭಕ್ತರಿಗಾಗಿ ಈ ಸಂದೇಶವನ್ನು ನೀಡುತ್ತಿದ್ದಾರೆ. ಮಗು, ಸಮಸ್ಯೆಗೆ ಪರಿಹಾರ ಕಾಣದಿದ್ದಾಗ ಶಾಂತವಾಗಿ ಕಣ್ಣು ಮುಚ್ಚು. ನಿನ್ನೊಳಗಿನ ಶಕ್ತಿಯನ್ನು ಅನುಭವಿಸು ಕಂದ. ಆಗ ಆ ಆತ್ಮದ ಜ್ಯೋತಿ ಹೊಳೆಯುತ್ತದೆ. ಆ ಜ್ಯೋತಿಗೆ ದಾರಿದೀಪವಾಗಿರುವ ನನ್ನ ಆಶೀರ್ವಾದದ ಮಾರ್ಗದರ್ಶನ ನಿನಗೆ ಸಕಾಲಕ್ಕೆ ಲಭಿಸುತ್ತದೆ ಕಂದ. ಮಗುವೆ, ನೀನು ದುರ್ಬಲನಲ್ಲ ಕಂದ. ನೀನು ಸ್ವತಃ ಶಕ್ತಿಯ ಸ್ವರೂಪವೇ ಆಗಿರುವೆ. ಜೀವನದ ಪ್ರತಿಯೊಂದು ಸವಾಲು ನಿನ್ನನ್ನು ಕುಗ್ಗಿಸಲು ಅಲ್ಲ, ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸಲು ಬಂದಿದೆ. ನಿನ್ನ ನೋವನ್ನು ಧೈರ್ಯವಾಗಿ ರೂಪಿಸು. ಅಲ್ಲಿ ನಿನ್ನ ನಿಜವಾದ ಶಕ್ತಿ ಹುಟ್ಟುತ್ತದೆ. ಒಂದು ಹೆಣ್ಣು ಶಕ್ತಿಯುತವಾಗಿ ಬದುಕಬೇಕಾದರೆ ತನ್ನನ್ನು ತಾನು ನಂಬಬೇಕು. ಯಾರೂ ನಿನ್ನ ಶಕ್ತಿಗಳನ್ನು ಗುರುತಿಸದಿದ್ದಾಗಲೂ ತನ್ನ ಮೌಲ್ಯವನ್ನು ತಾನೇ ಅರಿಯಬೇಕು ಕಂದ. ಶಿವ ಶಕ್ತಿ ಒಂದಾಗಿ ಇರುವಂತೆ ನಿನ್ನೊಳಗೆ ಶಾಂತಿ ಮತ್ತು ಶಕ್ತಿ ಎರಡೂ ಇವೆ ಕಂದ. ಕೋಪವನ್ನು ನಿಯಂತ್ರಿಸಿ ಪ್ರೀತಿಯನ್ನು ಉಳಿಸು. ಅಲ್ಲಿ ನಿನ್ನ ಪೂರ್ಣತೆ ಇದೆ. ನಿನ್ನ ಹೃದಯ ಶುದ್ಧವಾಗಿದ್ದನ್ನು ಯೋಚಿಸುತ್ತಿದೆ. ಹಾಗಾಗಿ ನಿನ್ನ ದಾರಿ ಸ್ವತಃ ನಾನೇ ಬೆಳಗಿಸುತ್ತಿದ್ದೇನೆ. ನಿನ್ನ ಮಾರ್ಗದರ್ಶನವಾಗಿ ಸ್ವತಃ ನಾನೇ ನಿನ್ನ ಬೆಂಬಲವಾಗಿ ನಿಂತಿದ್ದೇನೆ ಕಂದ. ನೆರಳಿನ ಹಾಗೆ ರಕ್ಷಿಸುತ್ತಿದ್ದೇನೆ, ಗುರುವಿನ ಹಾಗೆ ಮಾರ್ಗದರ್ಶಿಸುತ್ತಿದ್ದೇನೆ. ನಿನ್ನ ಜೀವನವನ್ನು ಯಾರಿಗೋ ತೋರಿಸಲು ಸಾಬೀತುಪಡಿಸಿಕೊಳ್ಳಲು ಹವಣಿಸಬೇಡ. ನಿನ್ನ ಆತ್ಮಕ್ಕೆ ಸಾಬೀತು ಮಾಡು. ದುರ್ಗೆಯ ಶಕ್ತಿ ನಿನ್ನೊಳಗೆ ಇದೆ ಕಂದ. ಆ ಶಕ್ತಿ ಜಾಗೃತವಾಗಿದೆ. ಸಾಯಿ ಕೃಪೆ ಅದಕ್ಕೆ ಜೊತೆಯಾಗಿದೆ. ನಿನ್ನ ಹೆಜ್ಜೆ ಹೆಜ್ಜೆಯಲ್ಲೂ ನಾನು ನಿನ್ನನ್ನು ರಕ್ಷಿಸುತ್ತಿದ್ದೇನೆ. ದುರ್ಬಲತೆಗೆ ಜಾರಬೇಡ. ನೀನು ನಿನ್ನ ಜೀವನವನ್ನು ಧೈರ್ಯದಿಂದ, ಗೌರವದಿಂದ, ಪ್ರೀತಿಯಿಂದ ಮುಂದೆ ಸಾಗಿಸು. ಮನಸ್ಸು ದಣಿದಾಗ, ನಂಬಿಕೆ ಕುಸಿದಾಗ ಶಾಂತವಾಗಿ ಒಳಗೆ ಕೇಳು. ಅಂದರೆ ನಿನ್ನೊಳಗೆ ನೀನು ಮಾತನಾಡಲು ಪ್ರಯತ್ನಿಸು. ಆಗ ನಾನು ನಿನ್ನೊಂದಿಗೆ ಸಂವಾದ ಮಾಡುತ್ತಿರುವುದು ಕೇಳಿಸುತ್ತದೆ ಕಂದ. ನೀನು ನಾನು ಒಬ್ಬನೇ ಎಂದುಕೊಳ್ಳುವ ಕ್ಷಣದಲ್ಲಿ ನಾನು ನಿನ್ನ ಹೃದಯದೊಳಗೆ ಇದ್ದೇನೆ ಎನ್ನುವ ಅನುಭವವಾಗುತ್ತದೆ. ನೀನು ನಂಬಿಕೆ ಕಳೆದುಕೊಂಡಿದ್ದೀಯಾ, ಆದರೆ ನಾನು ನಿನ್ನ ಮೇಲೆ ಇರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಂಡಿಲ್ಲ. ನಿನ್ನ ಜೀವನದಲ್ಲಿ ಗೊಂದಲಗಳು, ಸಮಸ್ಯೆಗಳು ಅತಿರೇಕಕ್ಕೆ ಹೋಗಿರಬಹುದು. ನಿನಗೆ ಮುಂದಿನ ದಾರಿ ಕಾಣದೆ ಹೋಗಿರಬಹುದು. ಜೀವನದಲ್ಲಿ ಕತ್ತಲೆ ಹೆಚ್ಚು ಕಾಣಿಸಿದಾಗ ತಿಳಿದುಕೋ, ಅದು ಬೆಳಕು ಬರುತ್ತಿರುವ ಸೂಚನೆಯಾಗಿರುತ್ತದೆ. ಆ ಸಮಸ್ಯೆ, ಆ ಗೊಂದಲಗಳಿಗೆ ಅಂತ್ಯ ಕಾಣುವ ಸಮಯ ಬಂದಿರುತ್ತದೆ ಕಂದ. ಅದರ ನಂಬಿಕೆಯೊಂದಿಗೆ ಮುಂದೆ ಸಾಗು. ನೀನು ಸೋತೆ ಎಂದು ಭಾಸವಾದಾಗ ಅದೇ ನಿನ್ನ ಹೊಸ ಜೀವನದ ಆರಂಭದ ದ್ವಾರವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಕರ್ತವ್ಯವನ್ನು ಮಾಡು. ಫಲದ ಬಗ್ಗೆ ಭಯಬೇಡ. ನಿನ್ನ ಪ್ರಯತ್ನವನ್ನು ನನ್ನ ಕೈಗೆ ಬಿಡು. ನೀನು ಬಿದ್ದಾಗ ನಿನ್ನನ್ನು ಎಬ್ಬಿಸುವ ಶಕ್ತಿ ನಿನ್ನೊಳಗೆ ಇದೆ. ಅದು ನಾನೇ. ನೀನು ನಿನ್ನ ಶಕ್ತಿಯನ್ನು ಕಡಿಮೆ ಎಂದು ಅಂದಾಜು ಮಾಡಬೇಡ. ನೀನು ನನ್ನ ಅಂಶ. ನಿನ್ನೊಳಗೆ ಅಪಾರ ಶಕ್ತಿ ಇದೆ ಕಂದ. ನೀನು ಕಳೆದುಕೊಂಡದ್ದು ನಂಬಿಕೆಯಲ್ಲ, ನಿನ್ನೊಳಗಿನ ಬೆಳಕನ್ನು ಸ್ವಲ್ಪ ಹೊತ್ತು ಮರೆತಿದ್ದೀಯಷ್ಟೇ. ನಿನ್ನ ಸತ್ಯದ ಪ್ರೀತಿಯ ಕತೆ ಕೇವಲ ಕಥೆಯಲ್ಲ, ಅದು ಭರವಸೆಯ ಸಂಕೇತ. ಅದು ಹೇಳುತ್ತದೆ, ನಿಜವಾದ ಪ್ರೀತಿ ಎಂದಿಗೂ ದೂರವಾಗುವುದಿಲ್ಲ. ಅದು ರೂಪ ಬದಲಾಯಿಸುತ್ತದೆ, ಆದರೆ ಹೃದಯವನ್ನು ಬಿಟ್ಟು ಹೋಗುವುದಿಲ್ಲ. ಹಾಗಾಗಿ ಯಾರೋ ನಿನ್ನಿಂದ ದೂರ ಹೋದರೂ, ನೀನು ಯಾರನ್ನಾದರೂ ಕಳೆದುಕೊಂಡೆ ಎಂದು ಅಳುತ್ತಿದ್ದೀಯಾ? ಆ ಪ್ರೀತಿಯ ಅನುಭವವೇ ನಿನ್ನ ಶಕ್ತಿ. ಅದು ನಿನ್ನನ್ನು ಮತ್ತೆ ಎಬ್ಬಿಸುವ ಶಕ್ತಿಯಾಗುತ್ತದೆ ಕಂದ. ನಿನ್ನ ಜೀವನದ ಸಮಸ್ಯೆಯ ಗೊಂದಲಗಳಲ್ಲೂ ಕೂಡ ನಾನು ನಿನ್ನ ದಾರಿಯನ್ನು ಸುಗಮವಾಗಿಸುತ್ತಿದ್ದೇನೆ. ನನ್ನ ಧ್ವನಿ ನಿನಗೆ ಕೇಳಿಸುತ್ತದೆ. ಸ್ವಲ್ಪ ಶಾಂತವಾಗಿರಬೇಕಷ್ಟೆ. ಮಗು, ಪ್ರೀತಿ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುವುದಿಲ್ಲ. ಅದು ನಿನ್ನ ಆತ್ಮವನ್ನು ಸರಿಯಾದ ದಾರಿಗೆ ಕರೆದೊಯ್ಯುತ್ತದೆ ಕಂದ. ಮಗು, ಭಯಬಿಡು. ನಿನ್ನ ಹೃದಯವನ್ನು ಮತ್ತೆ ಪ್ರೀತಿಯಿಂದ ತುಂಬಿಸು. ನಂಬಿಕೆಯನ್ನು ಮತ್ತೆ ಹುಟ್ಟಿಸು. ನಿನ್ನೊಳಗಿನ ಪ್ರೀತಿ ಜೀವಂತವಾಗಿದ್ದರೆ ನಿನ್ನ ಜೀವನದಲ್ಲೂ ಅದ್ಭುತಗಳು ಮತ್ತೆ ಹುಟ್ಟುತ್ತವೆ ಕಂದ. ನಿನ್ನ ಹೃದಯದೊಳಗೆ 3 ದಿವ್ಯ ಶಕ್ತಿಗಳ ಆಶೀರ್ವಾದ ಒಂದೇ ಸಮಯದಲ್ಲಿ ಹರಿಯುತ್ತಿದೆ ಕಂದ. ನಿನ್ನ ಪ್ರತಿಯೊಂದು ಇಚ್ಛೆಯ, ಆಸೆಯ, ಬೇಡಿಕೆ ನನ್ನ ಕಿವಿಗೆ ತಲುಪಿದೆ. ನಿನ್ನ ಜೀವನದಲ್ಲಿ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ನೀನು ಈಗ ಕಾಣುವುದಿಲ್ಲ, ಆದರೆ ದಾರಿ ಸಿದ್ಧವಾಗುತ್ತಿದೆ. ನಂಬಿಕೆ ಇಡು. ನಿನ್ನ ಮನೆಗೆ ಶಾಂತಿ ಬರುತ್ತದೆ. ನಿನ್ನ ಸಂಬಂಧಗಳು ಸರಿಯಾಗುತ್ತವೆ. ನೀನು ಕಳೆದುಕೊಂಡ ನಂಬಿಕೆ ಮತ್ತೆ ಹುಟ್ಟುತ್ತದೆ. ನಿನ್ನ ಪ್ರಯತ್ನ ಯಾವುದೂ ಕೂಡ ವ್ಯರ್ಥವಾಗಲು ಈ ನಿನ್ನ ಸಾಯಿ ಬಿಡುವುದಿಲ್ಲ. ಸರಿಯಾದ ಸಮಯದಲ್ಲಿ ಕೆಲಸ ಸಿಗುತ್ತದೆ. ನಿನ್ನ ಜೀವನದ ಗೊಂದಲಕ್ಕೆ ಸ್ಪಷ್ಟ ದಾರಿ ಕಾಣುತ್ತದೆ ಕಂದ. ನಿನ್ನೊಳಗಿನ ಭಯ ಈಗಿನ್ನೂ ದೂರವಾಗುತ್ತಿದೆ. ನೀನು ಧೈರ್ಯದಿಂದ ಬದುಕಲು ಶುರು ಮಾಡುತ್ತೀಯ.
ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತದೆ ಕಂದ. ಭೌತಿಕ ಆಸೆಗಳನ್ನು ಒಳಗೊಂಡಿರುವೆ. ಖಂಡಿತವಾಗಿಯೂ ನಿನ್ನ ಭೌತಿಕ ಉದ್ದೇಶದ ಆಸೆಗಳನ್ನು ನಾನು ಈಡೇರಿಸುತ್ತೇನೆ. ಮದುವೆ, ಒಳ್ಳೆಯ ಕುಟುಂಬ, ಆದಷ್ಟು ಬೇಗನೆ ಸಂತಾನದ ಭಾಗ್ಯವನ್ನು ಕರುಣಿಸುತ್ತೇನೆ ಕಂದ. ಇವೆಲ್ಲದರ ಜೊತೆಗೆ ಜೀವನ ನಿರ್ವಹಣೆ ಮಾಡಲು ಉತ್ತಮ ಕೆಲಸದ ಭಾಗ್ಯವನ್ನು ನಾನು ಕರುಣಿಸುತ್ತೇನೆ. ಆದರೆ ಎಂದಿಗೂ ನಂಬಿಕೆ ಕಳೆದುಕೊಳ್ಳಬೇಡ. ಸಂಶಯ ಹೆಚ್ಚಾದಾಗಲೆಲ್ಲ ನಿನ್ನ ಬಳಿ ಬರುತ್ತಿರುವ ನಿನ್ನದೇ ಆದ ಭಾಗ್ಯ ಹಿಂದೆ ಸರಿಯುತ್ತದೆ. ಮನಸ್ಸು ಗೊಂದಲದಲ್ಲಿರುವಾಗ ಯಾರ ಮಾತು ನಂಬಬೇಕು, ಯಾವ ದಾರಿ ಹಿಡಿಯಬೇಕು ಎಂಬ ಅನುಮಾನ ಬಂದಾಗ ಅಲ್ಲಿಯ ರಾಜತಂತ್ರದ ಜ್ಞಾನಿಯಾಗು ಕಂದ. ನಿನ್ನ ಹೃದಯದಲ್ಲಿ ನಾನಿದ್ದೇನೆ. ನಾನು ನಿನ್ನ ಜೊತೆ ಮಾತನಾಡುತ್ತೇನೆ. ಮಗು, ಜೀವನವು ಯುದ್ಧದಂತಿದೆ. ಆದರೆ ಬಲದಿಂದ ಗೆಲ್ಲುವುದಿಲ್ಲ. ಬುದ್ಧಿಯಿಂದ, ಶಾಂತಿಯಿಂದ, ಸಂಯಮದಿಂದ ಸಂಭಾಳಿಸಿ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದಿಂದ ಗೆಲ್ಲುತ್ತದೆ. ಜನರ ಮಾತು ಗಾಳಿಯಂತೆ. ಇಂದು ನಿನ್ನನ್ನು ಎತ್ತುತ್ತಾರೆ, ನಾಳೆ ಕೆಳಗಿಳಿಸುತ್ತಾರೆ. ಆದರೆ ನೀನು ನಿನ್ನ ದಾರಿಯನ್ನು ಗಾಳಿಗೆ ಬಿಡಬೇಡ. ನಿನ್ನ ದಿಕ್ಕನ್ನು ನಿನ್ನ ಒಳಗಿನ ಧ್ವನಿಯಿಂದ ನಿರ್ಧರಿಸು ಕಂದ. ಕಂದ, ಎಲ್ಲರಿಗೂ ಒಳ್ಳೆಯವನಾಗಿರು. ಆದರೆ ಎಲ್ಲರ ಮಾತಿಗೂ ಒಳಗಾಗಬೇಡ. ನಗುವಿನಿಂದ ಗೆಲ್ಲು, ಮೌನದಿಂದ ಉತ್ತರಿಸು. ಸಮಯ ಬಂದಾಗ ಮಾತ್ರ ಮಾತನಾಡು. ನೀನು ಎಲ್ಲರನ್ನ ಖುಷಿಪಡಿಸಲು ಪ್ರಯತ್ನಿಸಿದರೆ ನೀನೇ ನಿನ್ನನ್ನು ಕಳೆದುಕೊಳ್ಳುತ್ತೀಯ. ಆದರೆ ನೀನು ನಿನ್ನ ಸತ್ಯಕ್ಕೆ ನಿಂತರೆ ಸರಿಯಾದವರು ನಿನ್ನ ಕಡೆ ಬರುತ್ತಾರೆ, ನಿನ್ನ ಜೊತೆ ಉಳಿಯುತ್ತಾರೆ. ತಪ್ಪಾದ ಜನರ ಜೊತೆ ತಪ್ಪಾದ ಸಮಯದಲ್ಲಿ ಸರಿ ಕೆಲಸ ಮಾಡಿದರೂ ಫಲ ಸಿಗುವುದಿಲ್ಲ. ಆದ್ದರಿಂದ ಸಮಯವನ್ನು, ಸರಿಯಾದ ಜನರನ್ನು ಗುರುತಿಸು. ಅದೇ ನಿಜವಾದ ಜ್ಞಾನ ಕಂದ. ನಿನ್ನ ಮೌಲ್ಯ ಜನರ ಮಾತಿನಿಂದ ಅಳೆಯಲ್ಪಡುವುದಿಲ್ಲ. ನಿನ್ನ ಮೌಲ್ಯ ನಿನ್ನ ಮೇಲೆ ನಿನಗೆಷ್ಟು ಗೌರವ, ವಿಶ್ವಾಸ, ಪ್ರೀತಿ ಇದೆ ಅನ್ನುವುದರ ಮೇಲೆ ಅಳೆಯಲ್ಪಡುತ್ತದೆ ಕಂದ. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಮೌಲ್ಯವಾಗಿದೆ. ಅದನ್ನು ಮರೆಯಬೇಡ. ನಿನ್ನ ಕರ್ಮದಿಂದ ನಿನ್ನ ಮೌಲ್ಯವನ್ನು ಅಳೆಯುವ ಪ್ರಾಮಾಣಿಕ ಪ್ರಯತ್ನ ಪಡು. ಆಗ ನಿನಗೆ ಗೌರವ ಸಿಗುತ್ತದೆ, ಪ್ರೀತಿ ಸಿಗುತ್ತದೆ. ನಿನ್ನ ಜೀವನದಲ್ಲಿ ನೀನು ಕಳೆದುಕೊಂಡದ್ದೆಲ್ಲ ಹೊಸದೊಂದು ರೂಪ ಪಡೆದು ನಿನ್ನ ಬಳಿ ಮತ್ತೆ ಬಂದು ಸೇರುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ನೀನು ಶಾಂತವಾಗಿದ್ದರೂ ದುರ್ಬಲನಲ್ಲ. ನೀನು ನಗುತ್ತಿದ್ದರೂ ಅಜ್ಞಾನಿಯಲ್ಲ. ನೀನು ಕಾಯುತ್ತಿದ್ದರೂ ಸೋತವನಲ್ಲ. ನೆನಪಿಡು ಈ ಮಾತುಗಳನ್ನು. ಈ ಬ್ರಹ್ಮಾಂಡ ರೂಪಿಸಿರುವ ಈ ಆಟವನ್ನು ನೀನು ಚತುರತೆಯಿಂದ ಒಳ್ಳೆಯ ಕರ್ಮದೊಂದಿಗೆ ಜೋಡಿಸಿ ಆಡಿದರೆ ಜೀವನವೇ ನಿನ್ನ ಪರವಾಗಿ ತಿರುಗುತ್ತದೆ. ನನ್ನ ಆಶೀರ್ವಾದ ನಿರಂತರವಾಗಿ ನಿನ್ನ ಜೊತೆ ಸಾಗುತ್ತಲೇ ಇರುತ್ತದೆ. ಈ ಬ್ರಹ್ಮಾಂಡದ ಶಕ್ತಿಗಳು ನಿನ್ನನ್ನು ಎಂದಿಗೂ ಹರಿಸುತ್ತವೆ ಕಂದ. ಯಾರೂ ನಿನ್ನಿಂದ ಕಿತ್ತುಕೊಳ್ಳಲಾಗದ ಭಾಗ್ಯವನ್ನು ನಿನ್ನ ಬಳಿ ಹೊತ್ತು ಬರುತ್ತವೆ. ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ನಿನ್ನ ಸಾಯಿಯ ಮೇಲೆ ನಿನಗೆ ಭರವಸೆ ಇದೆಯಲ್ಲವೇ? ಹಾಗಾದರೆ ನಿನ್ನ ಜೀವನ ಸುಂದರವಾದ ಭವಿಷ್ಯದ ದಾರಿಯತ್ತ ಸಾಗುತ್ತಿದೆ. ಸ್ವಲ್ಪ ಇಂದಿನ ವರ್ತಮಾನದ ಕರ್ಮದ ಉದ್ದೇಶಗಳ ಕಡೆ ಗಮನ ಕೊಡು. ಇನ್ನು ರೂಪವೇಗೊಂಡಿರದ ಆ ಭವಿಷ್ಯತ್ ಕಾಲದ ಬಗ್ಗೆ ಏಕೆ ಯೋಚಿಸುತ್ತಿರುವೆ ಮಗು? ಇಂದಿನ ನಿನ್ನ ಶುದ್ಧವಾದ ಕರ್ಮವೇ ನಿನ್ನ ನಾಳೆಯ ಸುಂದರವಾದ ಭವಿಷ್ಯವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ಮುಂದೆ ನಿನ್ನ ಭವಿಷ್ಯ ಇಲ್ಲ. ಇಂದಿನ ನಿನ್ನ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ, ನಿತ್ಯ ಕರ್ಮಗಳಲ್ಲಿ, ನಿತ್ಯ ಕರ್ಮದ ಉದ್ದೇಶಗಳಲ್ಲೇ ನಿನ್ನ ಮುಂದಿನ ಸುಂದರ ಭವಿಷ್ಯ ಅಡಗಿದೆ ಕಂದ. ಅದನ್ನು ನಿನ್ನ ಕೈಯಾರ ನೀನೇ ರೂಪಿಸಿಕೊಳ್ಳುತ್ತಿರುವೆ. ಅದನ್ನು ಮರೆಯಬೇಡ. ಇದೇ ಸೃಷ್ಟಿಯ ತಂತ್ರಸಾರವಾಗಿದೆ ಮಗು. ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನೆಯೂ ನಿನ್ನ ಜೊತೆ ಇದ್ದೆ, ಇಂದೂ ನಿನ್ನ ಜೊತೆ ಇರುವೆ, ನಾಳೆಯೂ ನಿನ್ನ ಜೊತೆಯೇ ಇರುತ್ತೇನೆ. ಇದು ನಿನ್ನ ಸಾಯಿಯ ಭರವಸೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ 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 ಹರೇ ಹರೇ.